ಇವತ್ತೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ತೋರಿಸ್ತೀನಿ. ಅದೇನಂತಂದ್ರೆ ಸಜ್ಜಕದ ಹೋಳಿಗೆ ಅಥವಾ ರವಾ ಹೋಳಿಗೆ ಅಂತಲೂ ಕರೀತಾರೆ. ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲ ತೊಗೊಂಡ್ರಂದ್ರೆ ಎಲ್ಲ ಹೋಳಿಗೆಗಳು ಪೂರಿ ಥರ ಉಪ್ಕೊಂಡು ಬರ್ತೇವೆ. ಮತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಕಪ್ ಆಗುವಷ್ಟು ನೀರು ಹಾಕೊಳಕತ್ತೀನಿ. ಎಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೊಳಕತ್ತೀನಿ ಇಲ್ಲಿ. ಮತ್ತು ಅರೌಂಡ್ 10ರಿಂದ 12 ಹೋಳಿಗೆ ಆಗುವಷ್ಟು ಕ್ವಾಂಟಿಟಿನಾಗ ಮಾಡ್ಕೊಳಕತ್ತೀನಿ. ಈಗ 3 ಕಪ್ ನೀರಿಗೆ 1.5 ಕಪ್ ಅಥವಾ 1.25 ಕಪ್ ಬೆಲ್ಲ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಸ್ವೀಟ್ಸ್ ಬೇಕನ್ನೋರು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಳ್ರಿ. ಈಗ ಬೆಲ್ಲ ಕರಗೈತಿ, ನೀರು ಕುದಿಯಾಕತ್ತೈತಿ. ಅದಕ್ಕೆ ನಾನಿಲ್ಲಿ 1.5 ಕಪ್ ಇದನ್ನು ಹಾಕೊಳಕತ್ತೀನಿ, ರವೆ ಹಾಕೊಳಕತ್ತೀನಿ. ರವೆ ಹಾಕೋಬೇಕಾದ್ರೆ ಒಂದೇ ಸರಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ರಿ. ಒಂದೊಂದು ಸರಿ ಕಡಿಮೆ ಹತ್ತೈತಿ, ಒಂದೊಂದು ಸರಿ ಜಾಸ್ತಿ ಹತ್ತೈತಿ. ನಂದಿಲ್ಲಿ 1.5 ಕಪ್ ಆಗೈತಿ. ಇವಾಗ ಒಂದು 5ರಿಂದ 10 ನಿಮಿಷ ಅದು ಕುದಿಯಕ್ಕೆ ಬಿಡಬೇಕು. ರವೆ ಏನು ಹುರ್ಕೊಳ್ಳೋದು ಬೇಡ, ಇವಾಗ ಕುದೀತೈತಲ್ಲ ಅದಕ್ಕೆ ಸಾಕು. ಆಮೇಲೆ ಒಂದು 5ರಿಂದ 10 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಕ್ಕೆ ಬಿಡ್ರಿ. ಆಮೇಲೆ ಒಂದು ಕಡೆ ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಚಪಾತಿ ಹಿಟ್ಟು ತೊಗೊಂಡು ಮತ್ತು ಸ್ವಲ್ಪ ಹೂರಣ ತೊಗೊಂಡು ಅದರಲ್ಲಿ ಫಿಲ್ ಮಾಡಿ ಹೋಳಿಗೆ ಯಾವ ಥರ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಂಡು ತವೆ ಚೆನ್ನಾಗಿ ಕಾಸಿ ಬೇಯಿಸ್ಕೊಂಡ್ರೆ ಆಯಿತು. 2 ಸೈಡು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ನಿಮ್ಮದು ಪೂರಿ ಥರ ಉಬ್ಬುವಂಥ ಸಜ್ಜಕದ ಹೋಳಿಗೆ ಅಥವಾ ರವಾ ಹೋಳಿಗೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿ ಆಗಿರ್ತೈತಿ. ಒಂದು ಸರಿ ಮಾಡ್ಕೊಂಡು ತಿನ್ನಿರಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.